ಈ ಜೀವನದ ಪಯಣದಲ್ಲಿ ಕೆಲವೊಂದು ಕ್ಷಣಗಳು ನಮ್ಮ ಮನಸ್ಸನ್ನು ಮೌನದ ಸಮುದ್ರದೊಳಗೆ ಎಳೆದುಕೊಂಡು ಹೋಗುತ್ತವೆ. ಮನಸ್ಸನ್ನು ಗೆದ್ದವನು ಜಗತ್ತನ್ನೇ ಗೆಲ್ಲುತ್ತಾನೆ. ನಮ್ಮ ಕಣ್ಣೀರು ಮೌನವಾಗುತ್ತವೆ. ಹೃದಯ ಗಂಭೀರವಾಗಿ ತೀವ್ರವಾಗಿ ಹಿಂಸಿಸುತ್ತದೆ. ಅಂದು ಸೋತವನಿಗೆ ನಾಳೆ ಗೆಲುವು ಸಿಗುತ್ತದೆ. ಶ್ರದ್ಧೆಯಿಂದ ಇರು. ಅಂತಹ ಸಮಯದಲ್ಲಿ ಪ್ರಪಂಚ ನಿಜವಾಗಿಯೂ ಖಾಲಿ ಅನಿಸುತ್ತದೆ. ನೀನು ಕೇವಲ ನಿನ್ನ ಕರ್ತವ್ಯವನ್ನಷ್ಟೇ ಮಾಡು. ಫಲದ ಕುರಿತು ಚಿಂತಿಸಬೇಡ. ಆದರೆ ಆ ಖಾಲಿತನದ ಮಧ್ಯೆ ಒಂದು ಶಾಂತವಾದ ಧ್ವನಿ ನಮ್ಮ ಕರೆಗೆ ಉತ್ತರ ನೀಡುತ್ತದೆ. ಆತ್ಮವಿಶ್ವಾಸದಿಂದ ಮಾಡಿದ ಪ್ರತಿ ಹೆಜ್ಜೆಯು ನಿನ್ನನ್ನು ಯಶಸ್ಸಿನತ್ತ ಕರೆದೊಯ್ಯುತ್ತದೆ. ಅದು ಶ್ರೀಕೃಷ್ಣನ ಧ್ವನಿ. ಅದು ಧ್ವನಿಯಲ್ಲ, ಅದು ಅಂತರಾತ್ಮದ ಸ್ಪರ್ಶ ಅಲ್ಲ, ಅದು ಉಪದೇಶ ಅಲ್ಲ, ಅದು ಆತ್ಮಬಲ, ಅದು ದೇವರ ಮಾತು, ಅದು ಸ್ನೇಹಿತನ ಮೌನ ಸಂದೇಶ. ಇಗೋ, ನೀನು ಕೇಳುವ ಧ್ವನಿ ನಿನ್ನ ನೋವಿಗೆ ಶಾಂತಿ ತರುವುದು, ನಿನ್ನ ಮನಸ್ಸಿಗೆ ದಿಕ್ಕು ತೋರಿಸುವುದು. ಅದು ನನ್ನ ಧ್ವನಿ, ಅದು ಕೃಷ್ಣನ ಧ್ವನಿ. ಈ ಪ್ರಪಂಚದಲ್ಲಿ ಎಲ್ಲರಿಗೂ ನೋವು ಬರುತ್ತದೆ. ಆದರೆ ಕೆಲವರು ಮಾತ್ರ ಆ ನೋವನ್ನು ನಗೆಯಾಗಿ ಸ್ವೀಕರಿಸುತ್ತಾರೆ. ಅವರು ನನ್ನವರು. ಯಾರು ತಾನು ಮಾಡಿರುವ ಕರ್ಮದ ಫಲವನ್ನೇ ನಿರೀಕ್ಷಿಸದೆ ಕೆಲಸ ಮಾಡುತ್ತಾರೆ, ಅವರ ಜೀವನವೇ ಒಂದು ಯಜ್ಞದಂತೆ. ಸಖ, ನೀನು ಅಳುತ್ತಿದ್ದೀಯಾ? ನಾನು ನೋಡುತ್ತಿದ್ದೇನೆ. ನಿನ್ನ ಆ ಕಣ್ಣೀರು, ನಿನ್ನ ಆ ತಾಳ್ಮೆ ನನ್ನ ಹೃದಯದ ಧ್ವನಿಯಾಗಿವೆ. ನೋವು ಬರುವುದು ದೇವರ ಕೃಪೆ. ಏಕೆಂದರೆ ಅದು ನಿನ್ನನ್ನು ನನ್ನ ಹತ್ತಿರ ತರುತ್ತದೆ. ನೀನು ಒಬ್ಬಂಟಿ ಅಲ್ಲ, ನೀನು ಒಬ್ಬಂಟಿ ಅಲ್ಲ. ನಾನು ನಿನ್ನೊಳಗೆ ಇದ್ದೇನೆ. ಬೇಸರ ಬೇಡ. ಎಲ್ಲವೂ ಕಾಲದ ವಿಚಾರ. ಧೈರ್ಯವಿರಲಿ, ಧೈರ್ಯವಿರಲಿ. ನಾನು ನಿನ್ನ ಜೊತೆಯಲ್ಲಿದ್ದೇನೆ. ನಾನು ನಿನ್ನ ಜೊತೆಯಲ್ಲಿದ್ದೇನೆ. ನೀನು ಒಬ್ಬಂಟಿ ಅಲ್ಲ. ನಾನು ನಿನ್ನೊಳಗಿದ್ದೇನೆ. ನಾನು ನಿನ್ನೊಳಗಿದ್ದೇನೆ. ನಿನ್ನನ್ನು ಎಲ್ಲರೂ ಬಿಟ್ಟಿದ್ದಾರಾ ಎಂಬ ಭಾವನೆ ಬಂದರೆ ಒಮ್ಮೆ ನನ್ನನ್ನು ನೆನೆ. ನಾನು ನಿನ್ನೊಳಗಿರುವೆ. ಒಮ್ಮೆ ನನ್ನನ್ನು ನೆನೆ. ನಾನು ನಿನ್ನೊಳಗಿರುವೆ. ನಿನ್ನ ತಾಳ್ಮೆ ನನ್ನ ದರ್ಶನ. ನಿನ್ನ ತಾಳ್ಮೆಯೇ ನನ್ನ ದರ್ಶನ. ನಿನ್ನ ಪ್ರಾರ್ಥನೆ ನನ್ನ ಶಕ್ತಿ. ಈ ಜೀವನ ಕಠಿಣವಾಗಿದೆ, ನಾನು ಒಪ್ಪುತ್ತೇನೆ. ಆದರೆ ನೀನು ಶಕ್ತಿ ಹೊಂದಿದ್ದೀಯಾ? ಆ ಶಕ್ತಿಯೇ ನಾನು. ನೀನು ಶಕ್ತಿ ಹೊಂದಿದ್ದೀಯಾ? ಆ ಶಕ್ತಿಯೇ ನಾನು.
ಅದರಲ್ಲಿಯೇ ನನ್ನ ಉಪಸ್ಥಿತಿ ಇದೆ. ನೀನು ಸೋತಿದ್ದರೆ ಅದು ಮುಗಿದಿಲ್ಲ. ನೀನು ಸೋತಿದ್ದರೆ ಅದು ಮುಗಿದಿಲ್ಲ. ಅದು ಕೇವಲ ಪುಟವೊಂದು ಮುಗಿದದ್ದು. ಅದು ಕೇವಲ ಪುಟವೊಂದು ಮುಗಿದದ್ದು. ಅದರ ಮುಂದೆ ಇನ್ನು ಜೀವನ ಬಾಕಿ ಇದೆ. ಅದರ ಮುಂದೆ ಇನ್ನೂ ನಿನ್ನ ಜೀವನ ಬಾಕಿ ಇದೆ. ಹೃದಯ ನೋಯಿಸಿದ ಸಂಬಂಧಗಳು ಬಂದರೂ ನಿನ್ನ ನಂಬಿಕೆಗೆ ನಾನಿದ್ದೇನೆ. ನೀನು ಹತ್ತರೆ ನಾನು ನಿಂತಿರುವೆ. ನೀನು ಬಿದ್ದರೆ ನಾನು ಎತ್ತಿಕೊಳ್ಳುವೆ. ನೀನು ಹತ್ತರೆ ನಾನು ನಿಂತಿರುವೆ. ನೀನು ಬಿದ್ದರೆ ನಾನು ಎತ್ತಿಕೊಳ್ಳುವೆ. ನಿನ್ನೊಳಗಿನ ಬೆಳಕು ಮಂಕಾಗಬಹುದು, ಆದರೆ ನಾಶವಾಗದು. ನೀನು ಬದಲಾಗಬೇಡ. ನಿನ್ನ ಶುದ್ಧತೆಯೇ ನಿನ್ನ ಶಕ್ತಿ. ನಂಬಿಕೆ ಇಟ್ಟು ಕೆಲಸ ಮಾಡು. ನಂಬಿಕೆ ಇಟ್ಟು ಕೆಲಸ ಮಾಡು. ಫಲವಂತಿಗೆ ನನಗೆ ಬಿಟ್ಟಿದ್ದು. ಪ್ರತಿ ಆಘಾತವು ನಿನ್ನನ್ನು ಬೆಳೆಸಲು ನನ್ನ ಒಂದು ದಾರಿಯಾಗಿದೆ. ಪ್ರತಿ ಆಘಾತವು ನಿನ್ನನ್ನು ಬೆಳೆಸಲು ನನ್ನ ಒಂದು ದಾರಿಯಾಗಿದೆ. ಈ ಪ್ರಪಂಚದ ಮೂಲೆಗಳಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಓಡುತ್ತಿರುವ ಜನರ ನಡುವೆ ನೀನು ನಿನ್ನ ನಂಬಿಕೆಯನ್ನು ಉಳಿಸಿಕೊಂಡಿದ್ದೀಯ ಅಂದರೆ ಅದು ನಿಜವಾದ ವಿಜಯ. ಅದು ನಿಜವಾದ ವಿಜಯ. ನೀನು ಒಬ್ಬಂಟಿ ಅಲ್ಲ ಸಖ. ನೀನು ಒಬ್ಬಂಟಿ ಅಲ್ಲ. ನಾನು ಯಾವತ್ತೂ ನಿನ್ನ ಜೊತೆಗೇ ಇದ್ದೇನೆ. ನಾನ್ಯಾವತ್ತೂ ನಿನ್ನ ಜೊತೆಗೇ ಇದ್ದೇನೆ. ನೀನು ಬಾಳಿನಲ್ಲಿ ಎಲ್ಲವನ್ನೂ ಕಳೆದುಕೊಂಡಿದ್ದಿ ಎಂದು ತೋಚಬಹುದು. ಆದರೆ ನಿನ್ನ ಭಾವನೆಗಳು ಬದುಕಿರುವವರೆಗೂ ನಿನ್ನಲ್ಲಿ ದೇವರ ಆಶೀರ್ವಾದ ಯಾವಾಗಲೂ ಇರುತ್ತದೆ. ಮರುಭೂಮಿಯಲ್ಲಿ ಒಂದು ಹನಿ ನೀರಿಗಿಂತ ಶ್ರೇಷ್ಠವಾದುದೇನಿದೆ? ಅಂತಹ ನಿನ್ನ ಒಂದೇ ಒಂದು ಪ್ರಾಮಾಣಿಕ ಪ್ರಾರ್ಥನೆಯು ನನ್ನ ಹೃದಯ ತಲುಪುತ್ತದೆ. ನನ್ನ ಹೃದಯ ತಲುಪುತ್ತದೆ. ವಂದನೆಗಳು.